ಸೊ ವೈಟ್ ಲಾಸ್ ಜರ್ನಿ ಅಂತ ಬಂದಾಗ ಮೋಸ್ಟ್ ಡಿಬೇಟೇಬಲ್ ಇನ್ನೊಂದು ಕಾನ್ಸೆಪ್ಟ್ ಯಾವ್ದಂತ ಹೇಳಿದ್ರೆ ಫ್ರೂಟ್ ಜ್ಯೂಸ್ ಫ್ರೂಟ್ ಜ್ಯೂಸ್ ಕುಡಿದ್ರೆ ಒಳ್ಳೇದಾ ಅಥವಾ ಒಂದು ಹೋಲ್ ಫ್ರೂಟ್ ತಿಂದ್ರೆ ಒಳ್ಳೇದಾ? ಫ್ರೂಟ್ ಜ್ಯೂಸ್ ನಲ್ಲಿ ಫೈಬರ್ ಎನ್ನುವಂಥದ್ದು ಇರಲ್ಲ, ಅದೇ ರೀತಿ ಶುಗರ್ ಎನ್ನುವಂಥದ್ದು ಜಾಸ್ತಿ ಇರುತ್ತೆ, ಆಡೆಡ್ ಶುಗರ್ ಇರುತ್ತೆ. ಅದೇ ರೀತಿ ಒಂದು ಗ್ಲಾಸ್ ಜ್ಯೂಸ್ ನಲ್ಲಿ ಮಿನಿಮಮ್ 2 3 ಫ್ರೂಟ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಆರೆಂಜ್ ಜ್ಯೂಸ್ ಅಂತ ತಗೊಳ್ಳೋಣ. ಒಂದು ಆರೆಂಜ್ ಜ್ಯೂಸ್ ನಲ್ಲಿ ಕಡಿಮೆ ಅಂತ ಹೇಳಿದ್ರು 1 ರಿಂದ 2 ಆರೆಂಜಸ್ ಗಳನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಅದರಲ್ಲಿರುವಂತ ಫ್ರಕ್ಟೋಸ್ ಆಲ್ರೆಡಿ ಇರುತ್ತೆ. ಅದೇ ರೀತಿ ಅದಕ್ಕೆ ಆಡೆಡ್ ಆಗಿ ಸ್ವೀಟ್ನರ್ ಆಗಿ ಶುಗರ್ ಅನ್ನು ಕೂಡ ಹಾಕ್ತಾರೆ. ಇದು ಏನ್ ಮಾಡುತ್ತೆ, ಅದರಲ್ಲಿ ಕ್ಯಾಲರೀಸ್ ಹೆಚ್ಚಾಗಿಸುತ್ತೆ, ಅದೇ ರೀತಿಯಲ್ಲಿ ಶುಗರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಇದೇನ್ ಮಾಡುತ್ತೆ, ದೇಹದ ಒಳಗೆ ಹೋಗಿ ನಮ್ಮನ್ನ ಫುಲ್ ಆಗಿ ಇರಿಸುವಂತ ಕೆಲಸವನ್ನ ಮಾಡೋದಿಲ್ಲ, ಬಟ್ ಶುಗರ್ ಲೆವೆಲ್ ಅನ್ನು ಸ್ಪೈಕ್ ಮಾಡುತ್ತೆ. ಸೊ ಸಡನ್ ಆಗಿ ಶುಗರ್ ಲೆವೆಲ್ ಸ್ಪೈಕ್ ಆಯ್ತು ಅಂತ ಹೇಳಿದ್ರೆ ಎಕ್ಸೆಸ್ ಶುಗರ್ ಎನ್ನುವಂತ ಎಕ್ಸೆಸ್ ಗ್ಲೂಕೋಸ್ ಎನ್ನುವಂಥದ್ದು ನಮ್ಮ ಬೆಲ್ಲಿ ಏರಿಯಾದಲ್ಲಿ ಫ್ಯಾಟ್ ರೂಪದಲ್ಲಿ ಸ್ಟೋರೇಜ್ ಆಗುತ್ತೆ. ಅದೇ ಕಂಪೇರ್ ಟು 1 ಆರೆಂಜ್ ಅಥವಾ 1 ಫ್ರೂಟ್. ಫಾರ್ ಎಕ್ಸಾಂಪಲ್ 1 ಆರೆಂಜ್ ಅಂತ ತಗೊಂಡೋಣ. ಸೊ ಒಂದು ಆರೆಂಜ್ ಅನ್ನ ನಾವು ತಿಂದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ. ಸೊ ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಸ್ಲೋ ಆಗಿ ಡೈಜೆಸ್ಟ್ ಆಗೋದ್ರಿಂದ ಅದರಲ್ಲಿ ಇರುವಂತಹ ಫ್ರಕ್ಟೋಸ್ ಸ್ಲೋ ಆಗಿ ನಮ್ಮ ಬಾಡಿಯಲ್ಲಿ ರಿಲೀಸ್ ಆಗುತ್ತೆ. ಸೊ ಇದೇನ್ ಮಾಡುತ್ತೆ, ನಮ್ಮನ್ನ ಜಾಸ್ತಿ ಹೊತ್ತಿನ ಕಾಲ ಫುಲ್ ಆಗಿ ಇರಿಸುವಂತ ಕೆಲಸವನ್ನ ಮಾಡುತ್ತೆ, ಕ್ರೇವಿಂಗ್ಸ್ ಗಳನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಸೊ ಫ್ರೂಟ್ ಜ್ಯೂಸ್ ಅನ್ನ ನೀವು ಆದಷ್ಟು ಅವಾಯ್ಡ್ ಮಾಡಿ. ಸೊ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರುವಾಗ ಫ್ರೂಟ್ ಜ್ಯೂಸ್, ಅದು ಕೂಡ ಎಸ್ಪೆಷಲಿ ವಿತ್ ಶುಗರ್, ಯಾವತ್ತೂ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದೇ ರೀತಿ ಫ್ರೂಟ್ಸ್ ಕೂಡ ಅಷ್ಟೇ. ಸೊ ಸಿಹಿ ಇರುತ್ತೆ, ನಿಮ್ಮ ಶುಗರ್ನ ಕ್ರೇವಿಂಗ್ಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ 1 2 ಫ್ರೂಟ್ಸ್ ಗಳನ್ನ ತಿನ್ನೋದು ನೋ ಪ್ರಾಬ್ಲಮ್. ಬಟ್ ಫ್ರೂಟ್ಸ್ ಅನ್ನೇ ನಿಮ್ಮ ಮೀಲ್ಸ್ ಮಾಡ್ಕೊಳ್ಳೋದು ಅದು ದೊಡ್ಡ ಮಿಸ್ಟೇಕ್. ಸೊ ಫ್ರೂಟ್ ಆರ್ ಫ್ರೂಟ್ ಜ್ಯೂಸ್, ಎರಡರಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ನೀವೇ ಡಿಸೈಡ್ ಮಾಡಿ. ಸೊ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಅನ್ನ ಫಾಲೋ ಮಾಡಿ.